ಇಲ್ಲ, ಇದನ್ನೆಲ್ಲ ಕೂಡ ನಾನು ನಮ್ಮ PRS ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದ್ದೇನೆ, ಅಧಿಕಾರಿಗಳಿಗೆ. ಇದಕ್ಕೊಂದು ಸಮಿತಿ, ತಜ್ಞರೊಂದು ಸಮಿತಿ ರಚಿಸಿ ರಿಪೋರ್ಟ್ ತನ್ನಿ. ಯಾಕಾಗಿ ಈ ರೀತಿ ಆಗ್ತದೆ? ಕೆಲವೊಮ್ಮೆ ಟೆಂಡರ್ ಆಗ್ತದೆ, ಟೆಂಡರ್ ಆಗಿ ಅವರಿಗೆ ಟೆಂಡರ್ ಕೊಡಲಿಕ್ಕೆ ಹೋಗುವಾಗ ನಾವು ಚೆಕ್ ಮಾಡುವಾಗ ಇವ್ರ ರಿಪೋರ್ಟು ಸರಿ ಇಲ್ಲ, ಮತ್ತು ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಡಿಲೇ, 6 ತಿಂಗಳು ಡಿಲೇ. ಇದಕ್ಕೆ ಇಂತೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹಿಂದಿತ್ತು. ಯಾಕೆ ಮತ್ತೆ ಆಗ್ತಾ ಹೇಳಿಕೊಂಡು ಅದಕ್ಕೆ ಏನು ಅದನ್ನು ಸರಿಪಡಿಸಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿ ವರ್ಗ ಹೇಳಿದ್ದೇವೆ. ಅವರು ನಮಗೆ ಮಾಹಿತಿ ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ನಾವು ಕ್ರಮ ತಗೊಳ್ತೇವೆ. KSMLCಯಿಂದಲೇ ಹೋಗೋದಿಲ್ಲ, ಬೇರೆ ಕಂಪನಿಯಿಂದಲೇ ಹೋಗುವಂಥ. KSMLC ಅವರು ನಾವು ಏನು ನಮ್ಮ ಡಾಕ್ಟರ್ಸ್ ಒಂದು ಇಂಟೆಂಟ್ ಕೊಡ್ತಾರೆ, ಅದನ್ನು ಕಂಪನಿಗೆ ಅವ್ರದ್ದು ಅದನ್ನು ಏನು ನಮ್ಮ ಎಕ್ಸ್ಪರ್ಟ್ ಕಮಿಟಿಯವರು ಅದನ್ನು ನೋಡ್ತಾರೆ, ಮತ್ತು ಅದನ್ನು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರೀತಾರೆ. ಅದನ್ನಂತ ಆರ್ಡರ್ ಕೊಟ್ಟ ನಂತರ ಅವರು 3 ತಿಂಗಳೊಳಗಡೆ ಅದನ್ನು ನೇರವಾಗಿ ಆ ಜಿಲ್ಲೆಗೆ ಮುಟ್ಟಿಸಬೇಕು. ಆ ಮಧ್ಯದಲ್ಲಿ ನಮ್ಮ ಈ ಸಮಿತಿಯವರು ಏನಿದ್ದಾರೆ, ಕಮಿಟಿಯವರು ಹೋಗಿ ಅದನ್ನು ಟೆಸ್ಟ್ ಮಾಡ್ತಾರೆ, ರ್ಯಾಂಡಮ್ ಚೆಕ್ ಸರಿ ಉಂಟಾ ಇಲ್ವಾ. ಈಗ ಮತ್ತೊಂದು, ಯಾಕೆಂದರೆ ಲಾಸ್ಟ್ ಟೈಮ್ IV ಫ್ಲೂಯಿಡ್ ಸಮಸ್ಯೆ ಆದ ನಂತರ ಮತ್ತೊಮ್ಮೆ ಇಟ್ಟಿದೆ. ಯಾಕಂತ ಹೇಳಿದರೆ ತಾಲೂಕು ಜಿಲ್ಲಾ ಮಟ್ಟದ ಬೇರಸ್ಗೆ ಹೋದ ನಂತರ ಅದನ್ನು ತಾಲೂಕಿಗೆ ಉಪಯೋಗ ಮಾಡಿ ಮತ್ತೊಂದು ಟೆಸ್ಟ್, ಯಾಕೆ ಅಲ್ಲಿ ಮುಟ್ಟಿದ ನಂತರ ಅದರ ಕ್ವಾಲಿಟಿ ಕೂಡ ಸರಿ ಉಂಟಾ ಅಂತೇಳಿ ನೋಡಿಕೊಳ್ಳಲಿಕ್ಕೆ ಮತ್ತೊಂದು ಟೆಸ್ಟನ್ನು ಕೂಡ ನಾವು ಇವತ್ತು ಮಾಡಲಿಕ್ಕೆ ತೀರ್ಮಾನ ಹಿಂದೆ ಮಾಡಿದ್ದೇವೆ. ಇಲ್ಲ, ಇದನ್ನೆಲ್ಲ ಕೂಡ ನಾನು ನಮ್ಮ PRS ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದ್ದೇನೆ, ಅಧಿಕಾರಿಗಳಿಗೆ. ಇದಕ್ಕೊಂದು ಸಮಿತಿ, ತಜ್ಞರೊಂದು ಸಮಿತಿ ರಚಿಸಿ ರಿಪೋರ್ಟ್ ತನ್ನಿ. ಯಾಕಾಗಿ ಈ ರೀತಿ ಆಗ್ತದೆ? ಕೆಲವೊಮ್ಮೆ ಟೆಂಡರ್ ಆಗ್ತದೆ, ಟೆಂಡರ್ ಆಗಿ ಅವರಿಗೆ ಟೆಂಡರ್ ಕೊಡಲಿಕ್ಕೆ ಹೋಗುವಾಗ ನಾವು ಚೆಕ್ ಮಾಡುವಾಗ ಇವ್ರ ರಿಪೋರ್ಟು ಸರಿ ಇಲ್ಲ, ಮತ್ತು ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ಡಿಲೇ, 6 ತಿಂಗಳು ಡಿಲೇ. ಇದಕ್ಕೆ ಇಂತೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹಿಂದಿತ್ತು. ಯಾಕೆ ಮತ್ತೆ ಆಗ್ತಾ ಹೇಳಿಕೊಂಡು ಅದಕ್ಕೆ ಏನು ಅದನ್ನು ಸರಿಪಡಿಸಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಂಡು ನಮ್ಮ ಅಧಿಕಾರಿ ವರ್ಗ ಹೇಳಿದ್ದೇವೆ. ಅವರು ನಮಗೆ ಮಾಹಿತಿ ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿ ನಾವು ಕ್ರಮ ತಗೊಳ್ತೇವೆ. KSMLCಯಿಂದಲೇ ಹೋಗೋದಿಲ್ಲ, ಬೇರೆ ಕಂಪನಿಯಿಂದಲೇ ಹೋಗುವಂಥ. KSMLC ಅವರು ನಾವು ಏನು ನಮ್ಮ ಡಾಕ್ಟರ್ಸ್ ಒಂದು ಇಂಟೆಂಟ್ ಕೊಡ್ತಾರೆ, ಅದನ್ನು ಕಂಪನಿಗೆ ಅವ್ರದ್ದು ಅದನ್ನು ಏನು ನಮ್ಮ ಎಕ್ಸ್ಪರ್ಟ್ ಕಮಿಟಿಯವರು ಅದನ್ನು ನೋಡ್ತಾರೆ, ಮತ್ತು ಅದನ್ನು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರೀತಾರೆ. ಅದನ್ನಂತ ಆರ್ಡರ್ ಕೊಟ್ಟ ನಂತರ ಅವರು 3 ತಿಂಗಳೊಳಗಡೆ ಅದನ್ನು ನೇರವಾಗಿ ಆ ಜಿಲ್ಲೆಗೆ ಮುಟ್ಟಿಸಬೇಕು. ಆ ಮಧ್ಯದಲ್ಲಿ ನಮ್ಮ ಈ ಸಮಿತಿಯವರು ಏನಿದ್ದಾರೆ, ಕಮಿಟಿಯವರು ಹೋಗಿ ಅದನ್ನು ಟೆಸ್ಟ್ ಮಾಡ್ತಾರೆ, ರ್ಯಾಂಡಮ್ ಚೆಕ್ ಸರಿ ಉಂಟಾ ಇಲ್ವಾ. ಈಗ ಮತ್ತೊಂದು, ಯಾಕೆಂದರೆ ಲಾಸ್ಟ್ ಟೈಮ್ IV ಫ್ಲೂಯಿಡ್ ಸಮಸ್ಯೆ ಆದ ನಂತರ ಮತ್ತೊಮ್ಮೆ ಇಟ್ಟಿದೆ. ಯಾಕಂತ ಹೇಳಿದರೆ ತಾಲೂಕು ಜಿಲ್ಲಾ ಮಟ್ಟದ ಬೇರಸ್ಗೆ ಹೋದ ನಂತರ ಅದನ್ನು ತಾಲೂಕಿಗೆ ಉಪಯೋಗ ಮಾಡಿ ಮತ್ತೊಂದು ಟೆಸ್ಟ್, ಯಾಕೆ ಅಲ್ಲಿ ಮುಟ್ಟಿದ ನಂತರ ಅದರ ಕ್ವಾಲಿಟಿ ಕೂಡ ಸರಿ ಉಂಟಾ ಅಂತೇಳಿ ನೋಡಿಕೊಳ್ಳಲಿಕ್ಕೆ ಮತ್ತೊಂದು ಟೆಸ್ಟನ್ನು ಕೂಡ ನಾವು ಇವತ್ತು ಮಾಡಲಿಕ್ಕೆ ತೀರ್ಮಾನ ಹಿಂದೆ ಮಾಡಿದ್ದೇವೆ.